Hello students, welcome back to TGI DCT Coaching Center. This is Rupashri. So ಇವತ್ತಿನ ವಿಡಿಯೋದಲ್ಲಿ ಯಾವ ಸಿಚುವೇಶನ್ ಅಲ್ಲಿ KEF ಫೀಸ್ ರೀಫಂಡ್ ಆಗುತ್ತೆ ಅಥವಾ ರೀಫಂಡ್ ಆಗೋದಿಲ್ಲ, ಯಾವ ಟೈಮಲ್ಲಿ ನೀವು ಸೀಟನ್ನ ಸರೆಂಡರ್ ಮಾಡಬಹುದು ಅಥವಾ ಸೀಟನ್ನ ಸರೆಂಡರ್ ಮಾಡಲಿಕ್ಕೆ ಸಾಧ್ಯ ಇರಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳುವಂತ ಇನ್ಫಾರ್ಮೇಟಿವ್ ವಿಡಿಯೋ ಇದಾಗಿದೆ. ಸೊ ಈ ವಿಡಿಯೋ ವೆರಿ ಇಂಪಾರ್ಟೆಂಟ್. ಸೊ ನೀವು ಇಗ್ನೋರ್ ಮಾಡಿದ್ರೆ ನಿಮ್ಮ ಕಂಪ್ಲೀಟ್ ಫೀಸ್ ಪೇ ಮಾಡಿರುವಂಥದ್ದು ರೀಫಂಡ್ ಆಗದಲೇ ಇರೋ ಸಿಚುವೇಶನ್ಗೆ ಹೋಗ್ಬೋದಾಗತ್ತೆ. ಹಾಗಾಗಿ ಚಾಯ್ಸಸ್ಗಳನ್ನ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ಟೂಡೆಂಟ್ಸ್. ಇಟ್ ಇಸ್ ವೆರಿ ಹೆಲ್ಪ್ಫುಲ್ ವಿಡಿಯೋ. ಇದೇ ರೀತಿಯ ಸಾಕಷ್ಟು ಹೆಲ್ಪ್ಫುಲ್ ವಿಡಿಯೋಸ್ಗಳು ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ನಿಮಗೆ ಲಿಂಕ್ಸ್ಗಳು ಪ್ರೊವೈಡ್ ಮಾಡಿರ್ತೀವಿ. ಸೊ ನಿಮಗೆ ಯಾವ ಇನ್ಫಾರ್ಮೇಶನ್ ಬೇಕೋ ಆ ವಿಡಿಯೋನ ನೀವು ವಾಚ್ ಮಾಡಬಹುದು. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸ್ಟೂಡೆಂಟ್ಸ್. ಸೊ ಇವಾಗ ನೋಡೋಣ. ಸೊ ಫಸ್ಟ್ ಪಾಯಿಂಟ್ ಏನಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ಯಾರೆಲ್ಲ ಫಸ್ಟ್ ರೌಂಡ್ ಇಂದ ಕಾಲೇಜ್ಗೆ ಅಡ್ಮಿಷನ್ ಆಗಿರ್ತೀರಾ. ಸೊ ಫಸ್ಟ್ ರೌಂಡ್ ಅಂದ್ರೆ ಕೇವಲ ಚಾಯ್ಸ್ ಬಂದು ಸೊ ಕಾಲೇಜ್ ಅಡ್ಮಿಷನ್ ಆಗ್ತೀರಾ. ಒನ್ಸ್ ಕಾಲೇಜ್ ಅಡ್ಮಿಷನ್ ಆದ ನಂತರ ನಿಮಗೆ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಥವಾ ಕ್ಯಾಶುಯಲ್ ವೇಕೆನ್ಸಿ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನೀವೇನಾದ್ರೂ ಇಷ್ಟಪಟ್ರೆ, ಬಟ್ ಅಲ್ಲಿ ಕಂಡೀಷನ್ ಇರುತ್ತೆ. ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದ್ರೆ ಮಾತ್ರ ನೀವು ಆ ರೌಂಡ್ ಅನ್ನ ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಮೀನಿಂಗ್ಫುಲ್ ಇರುತ್ತೆ. ಹಾಗಾಗಿ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಮುಗಿಯೋದಕ್ಕಿಂತ ಮುಂಚೆನೆ ನೀವು ಫಸ್ಟ್ ರೌಂಡ್ ಅಲ್ಲಿ ಅಲಾಟೆಡ್ ಆಗಿರೋ ಸೀಟನ್ನ ಸರೆಂಡರ್ ಮಾಡಬೇಕಾಗತ್ತೆ. ಈ ರೀತಿ ನೀವು ರೈಟ್ ಟೈಮಲ್ಲಿ ಸರೆಂಡರ್ ಮಾಡಿದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂದ್ರೆ KE ಅವರು ನೀವು ಪೇ ಮಾಡಿರ್ತೀರಲ್ವಾ, ಚಾಯ್ಸ್ 1ಗೆ ನೀವು ಏನ್ ಫೀಸ್ ಪೇ ಮಾಡಿರ್ತೀರಲ್ವಾ, ಆ ಫೀಸಿನಲ್ಲಿ 5000 rupees ಅಮೌಂಟ್ ಅನ್ನ ಡಿಡಕ್ಟ್ ಮಾಡಿ ಉಳಿದಿರೋ ಫೀಸ್ ಅಮೌಂಟ್ ಅನ್ನ ರೀಫಂಡ್ ಮಾಡ್ತಾರೆ. ಸಪೋಸ್ ನೀವು ಸೆಕೆಂಡ್ ರೌಂಡ್ ಅನ್ನ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತ ಅಂದ್ರೂ, ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದ್ರೂ ಕೂಡ ದ ಸೇಮ್ ಸಿಚುಯೇಷನ್ ಇದು ಅಪ್ಲಿಕೇಬಲ್ ಆಗ್ತದೆ ಸ್ಟೂಡೆಂಟ್ಸ್. ಸೊ ಇಲ್ಲಿ 5000 ಡಿಡಕ್ಟ್ ಅಂತ ಹೇಳ್ತಾರೆ. ಇನ್ ಕೇಸ್ ಇಲ್ಲಿ ಎಕ್ಸಾಂಪಲ್ SC ಅಥವಾ ST ಸ್ಟೂಡೆಂಟ್ಸ್ ನೀವು 500 ಪೇ ಮಾಡಿರ್ತೀರಾ, 500 ಪೇ ಮಾಡಿ ಆಮೇಲೆ ಕಾಲೇಜಿಗೆ ಹೋಗಿ ಕಾಲೇಜ್ ಫೀಸ್ ಪೇ ಮಾಡಿರ್ತೀರಾ. ಹಾಗಾದ್ರೆ ನಿಮಗೆ ನೀವು ಪೇ ಮಾಡಿರೋ KEಗೆ 500 rupees, 500 rupees ಅಲ್ಲಿ 5000 ಹೆಂಗ್ ಡಿಡಕ್ಟ್ ಮಾಡ್ತಾರೆ ಅಂತ ಕೇಳ್ಬೋದು. ಅವಾಗ ನೀವು ಮತ್ತೆ ರಿಮೈನಿಂಗ್ 4500 ಅನ್ನ ಆಸ್ ಎ ಪನಿಷ್ಮೆಂಟ್ ಅಂತ ಹೇಳ್ಬಿಟ್ಟು ಪೇ ಮಾಡಲೇಬೇಕು. ಸೊ ಏನಿದೆ ಈ ಪೇಮೆಂಟ್ ಏನಿರುತ್ತೆ ಇದು ಯಾವುದೇ ಕ್ಯಾಟಗರಿ ರಿಸರ್ವೇಶನ್ ಅವರಿಗೆ ಅಪ್ಲಿಕೇಬಲ್ ಆಗುವಂಥದ್ದಲ್ಲ. ಎಲ್ಲರಿಗೂ ಕೂಡ ಇದು ಪೇಮೆಂಟ್ ಏನಿರುತ್ತೆ ಇಟ್ ವಿಲ್ ಬಿ ದ ಕಾಮನ್ ಆಗಿರುತ್ತೆ. ಸೊ ಟೋಟಲಿ ನೀವೆಷ್ಟು ಪೇ ಮಾಡಿರ್ತೀರಾ ಆ ಪೇಮೆಂಟ್ ಅಲ್ಲಿ 5000 ರೂಪಾಯಿ ನಿಮ್ಗೆ 5000 rupees ಡಿಡಕ್ಟ್ ಆಗ್ತದೆ. ಈಗ ಸೆಕೆಂಡ್ ಪಾಯಿಂಟ್, ಸಪೋಸ್ ಫಸ್ಟ್ ರೌಂಡ್ ಅಲ್ಲಿ ನೀವು ಫಸ್ಟ್ ರೌಂಡ್ ಆಗಿರುತ್ತೆ, ನೀವು ಚಾಯ್ಸ್ 1 ಅನ್ನ ನೀವು ಕ್ಲಿಕ್ ಮಾಡಿ, ಚಾಯ್ಸ್ 1 ಕ್ಲಿಕ್ ಮಾಡಿದ ತಕ್ಷಣ ನೀವು KE ಫೀಸ್ ಪೇ ಮಾಡಿರ್ತೀರಾ. ಆದ್ರೆ ಕಾಲೇಜಿಗೆ ಫೀಸ್ ಪೇ ಮಾಡಿರ್ಬೋದು ಅಥವಾ ಪೇ ಮಾಡದಲ್ಲೇ ಇರ್ಬೋದು. ಆದ್ರೆ ಚಾಯ್ಸ್ 1ಗೆ ನೀವು ಆಲ್ರೆಡಿ KE ಪೇ ಮಾಡಿಬಿಟ್ಟಿರ್ತೀರಾ. ಹಾಗಾಗಿ ಕಾಲೇಜ್ ಜಾಯಿನ್ ಆದ್ರೂ ಜಾಯಿನ್ ಆಗದೆ ಇದ್ರೂ ಕೂಡ ಸಪೋಸ್ ನೀವೇನಾದ್ರೂ ಸೆಕೆಂಡ್ ರೌಂಡ್ ಅಥವಾ ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಅನ್ನ ಅಟೆಂಡ್ ಮಾಡಬೇಕು ಅಂತ ಅಂದ್ರೆ, ಸೊ ಅವಾಗ ನೀವು ಕಂಪ್ಲೀಟ್ ಆದ್ಮೇಲೆ ನೀವೇನಾದ್ರೂ ಅಂದ್ರೆ ಸೆಕೆಂಡ್ ರೌಂಡ್ ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಮುಗಿದ ಮೇಲೆ ನೀವೇನಾದ್ರೂ ಸೀಟ್ ಸರೆಂಡರ್ ಮಾಡಿದ್ರೆ, ಈ ಕೇಸಲ್ಲಿ ನೋಡ್ರಿ, ಸೊ ಬಿಫೋರ್ ಆಪ್ಷನ್ ಎಂಟ್ರಿ ಡೇಟ್ ಮುಂಚೆನೆ ನೀವು ಸೀಟ್ ಸರೆಂಡರ್ ಮಾಡಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಈ ಎರಡನೇ ಕಂಡೀಷನ್ ಅಲ್ಲಿ ಹೇಳ್ತಿರೋದು ಸೆಕೆಂಡ್ ರೌಂಡ್ ಅಥವಾ ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಕಂಪ್ಲೀಟ್ ಆದ್ಮೇಲೆ ನೀವು ಸೀಟ್ ಸರೆಂಡರ್ ಮಾಡ್ತೀರಾ. ಈ ರೀತಿ ರೌಂಡ್ಗಳು ಮುಗಿದ ಮೇಲೆ ನೀವು ಸೀಟ್ ಸರೆಂಡರ್ ಮಾಡಿದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರು ನೀವು ಕಂಪ್ಲೀಟ್ ನೀವು ಎಷ್ಟು ಫೀಸ್ ಪೇ ಮಾಡಿರ್ತೀರಾ ಅಷ್ಟು ಅಮೌಂಟು ಡಿಡಕ್ಟ್ ಆಗುತ್ತೆ. ಯಾವ ಅಮೌಂಟು ಕೂಡ ನಿಮಗೆ ರೀಫಂಡ್ ಆಗೋದಿಲ್ಲ. ಸೊ ನೋ ರೀಫಂಡ್. ಸೊ ಇಂಥ ಸಿಚುಯೇಷನ್ ಅಲ್ಲಿ ಹಾಗಾಗಿ ಸೊ ಎಲ್ಲ ರೌಂಡ್ಗಳು ಮುಗಿದ ಮೇಲೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕಾಲೇಜ್ ಜಾಯಿನ್ ಆಗಿ ಕಾಲೇಜ್ ಹೋದ ಮೇಲೆ ಅಲ್ಲಿ ಕಾಲೇಜ್ ವಾತಾವರಣ ಇರ್ಬೋದು ಅಥವಾ ಫ್ಯಾಕಲ್ಟೀಸ್ ಇರ್ಬೋದು, ಸೊ ನಿಮ್ಗೆ ಅಲ್ಲಿ ಬೇರೆ ಹೆಲ್ತ್ ಇಶ್ಯೂ ಇರ್ಬೋದು, ಯಾವುದೇ ಕಾರಣಗಳಿಂದಾಗಿ ನೀವು ಎಕ್ಸಿಟ್ ಆಗ್ತೀನಿ, ಸೀಟ್ ಸರೆಂಡರ್ ಮಾಡ್ತೀನಿ ಅಂದ್ರೆ KE ಪೇ ಮಾಡಿರೋ ಫೀಸ್ ಕಂಪ್ಲೀಟ್ ಆಗಿ ಡಿಡಕ್ಟ್ ಆಗ್ತದೆ. ಸೊ ಇಲ್ಲಿ ಹೇಳೋದು ಕೇವಲ KE ಫೀಸ್ ಮಾತ್ರ ನಾವು ಕೊಡ್ತಾ ಇರೋದು. ಇನ್ನು ನೀವು ಕಾಲೇಜಿಗೆ ಫೀಸ್ ಪೇ ಮಾಡಿದ್ರೆ ಕಾಲೇಜಿಂದು ಅವ್ರದೇ ಆದ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಅಕಾರ್ಡಿಂಗ್ ಟು ದಟ್ ಅದು ಅವರಿಗೆ ಡಿಪೆಂಡ್ ಆಗಿರುವಂಥದ್ದಾಗಿರ್ತದೆ.
ಇನ್ನು ಥರ್ಡ್ ಪಾಯಿಂಟ್, ಸೆಕೆಂಡ್ ರೌಂಡ್ ಅಲ್ಲಿ ನೀವು ಕಾಲೇಜ್ ಜಾಯಿನ್ ಆಗಿರಿ ಅಥವಾ ಜಾಯಿನ್ ಆಗದೆ ಇರಿ. ನಾನು ಫಸ್ಟ್ 2 ಪಾಯಿಂಟ್ಸ್ ನ ಎಕ್ಸ್ಪ್ಲೇನ್ ಮಾಡಿದ್ದು ಬಂದು ಫಸ್ಟ್ ರೌಂಡ್ ಇನ್ ಇನ್ಫಾರ್ಮೇಶನ್. ಸೆಕೆಂಡ್ ರೌಂಡ್ ನೀವು ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದು ನೀವು ಕಾಲೇಜ್ ಜಾಯಿನ್ ಆಗಿದ್ರು ಜಾಯಿನ್ ಆಗದೆ ಇದ್ರು. ಸೆಕೆಂಡ್ ರೌಂಡ್ ಅಂದ್ರೆ ಯಾವುದು? ಚಾಯ್ಸ್ 2 ಮತ್ತೆ ಚಾಯ್ಸ್ 3, ಕರೆಕ್ಟ್ ಅಲ್ವಾ? ಸೊ ಚಾಯ್ಸ್ 2 ಕ್ಲಿಕ್ ಮಾಡಿದ್ದೀರ ಅಂದ್ರೆ ನೀವು KEF ಫೀಸ್ ಪೇ ಮಾಡಿರ್ತೀರಾ, ಆದ್ರೆ ಕಾಲೇಜಿಗೆ ಫೀಸ್ ಪೇ ಮಾಡಿರಲ್ಲ. ಆ ಟೈಮಲ್ಲಿ ಕೂಡ ನೀವು ಸೀಟನ್ನ ಸರೆಂಡರ್ ಮಾಡಿದ್ರೆ, ಅಂದ್ರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಸೀಟ್ ಸರೆಂಡರ್ ಮಾಡಿದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕಂಪ್ಲೀಟ್ ಫೀಸ್ ಅನ್ನ ಡಿಡಕ್ಟ್ ಮಾಡ್ತಾರೆ. ಇದೇ ಪಾಯಿಂಟ್ ಅನ್ನ ಸೊ ನಾವು ಇಲ್ಲಿ ಏನಂತ ಹೇಳಿದ್ವಿ, ಫಸ್ಟ್ ಮತ್ತೆ ಸೆಕೆಂಡ್ ಪಾಯಿಂಟ್ ಅಲ್ಲಿ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆದ್ಮೇಲೆ ಅಂತ ಹೇಳಿದ್ವಿ. ಅದನ್ನೇ ಈ ಪಾಯಿಂಟ್ ಅಲ್ಲಿ ಅವರು ಈ ರೀತಿ ಹೇಳ್ತಿದ್ದಾರೆ, ಸೆಕೆಂಡ್ ರೌಂಡ್ ಮುಗಿದ ಮೇಲೆ ಸೀಟ್ ಸರೆಂಡರ್ ಮಾಡಿದ್ರೆ ನಿಮ್ ಕಂಪ್ಲೀಟ್ ಅಮೌಂಟ್ ಡಿಡಕ್ಟ್ ಆಗ್ತದೆ, ನೀವು ಕಾಲೇಜ್ ಜಾಯಿನ್ ಆಗಿದ್ರು ಆಗದೆ ಇದ್ರು. ಇನ್ನು ಫೋರ್ತ್ ಪಾಯಿಂಟ್, CG 2006 ರೂಲ್ 12.2 ಅಲ್ಲಿ ಇಲ್ಲಿ ಮೆನ್ಷನ್ ಮಾಡಿರೋದೇನು ಅಂದ್ರೆ ಪೇಮೆಂಟ್ ಆಫ್ ಪೆನಾಲ್ಟಿ ಈಸ್ ಮ್ಯಾಂಡೇಟರಿ. ನಾನು ಹೇಳದಲ್ವಾ, ಯಾವುದೇ ರೀತಿಯ ಪನಿಷ್ಮೆಂಟ್ ಅಂದ್ರೆ ಪೆನಾಲ್ಟಿ ಅಂತ ನಿಮ್ಗೆ ಏನ್ ತಗೊಳ್ತಾರೆ ಆ ಅಮೌಂಟಿಗೆ ಯಾವುದೇ ರೀತಿಯ ಎಕ್ಸಂಪ್ಷನ್ಸ್ ಇರೋದಿಲ್ಲ. ಯಾವುದೇ ಕ್ಯಾಟಗರಿ, ಎನಿ ಕ್ಯಾಟಗರಿ, ವೆರಿ ಸ್ಪೆಷಲಿ SC ST ಗೆ ಇದನ್ನು ರೆಫರ್ ಮಾಡ್ತಿರೋದು. ಯಾವ ಕ್ಯಾಟಗರಿ ಆಗಿದ್ರು ಕೂಡ ಎಲ್ಲರೂ ಕೂಡ ಪೇಮೆಂಟ್ ಯಾವುದು ಪೆನಾಲ್ಟಿ ಅಮೌಂಟ್ ನ ಒಂದೇ ರೀತಿ ಪೇ ಮಾಡಬೇಕಾಗಿರುತ್ತೆ. ಇನ್ನು ಫಿಫ್ತ್ ಪಾಯಿಂಟ್, ಸೆಕೆಂಡ್ ರೌಂಡ್ ಅಥವಾ ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಮುಗಿದ ಮೇಲೆ ಇಫ್ ಯು ಆರ್ ನಾಟ್ ಜಾಯಿನ್ ದ ಕಾಲೇಜ್, ನೀವು ಜಾಯಿನ್ ಆಗದೆ ಇದ್ರೆ, ಸೊ ರೌಂಡ್ಗಳು ಮುಗಿದ್ರೆ ನೀವು ಕಾಲೇಜಿಗೆ ಹೋಗಿ ಜಾಯಿನ್ ಆಗಬೇಕಾಗಿರುತ್ತೆ. ಇನ್ ಕೇಸ್ ನೀವೇನಾದ್ರೂ KEF ಫೀಸ್ ಪೇ ಮಾಡಿದ್ರೆ ಕಾಲೇಜಿಗೆ ಜಾಯಿನ್ ಆಗದೆ ಇದ್ರೆ ನಿಮ್ಮ ಕಂಪ್ಲೀಟ್ ಅಮೌಂಟ್ ಫೀಸ್ ಡಿಡಕ್ಟ್ ಆಗ್ತದೆ. ಇನ್ನು ಸಿಕ್ಸ್ತ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾರೆ, ನೀವೇನಾದ್ರೂ ಕಾಲೇಜಿಗೆ ಹೋಗ್ಬಿಟ್ಟು ಡ್ಯೂರಿಂಗ್ ದ ಕಾಲೇಜ್ ಅಡ್ಮಿಷನ್ ಒರಿಜಿನಲ್ ಅಡ್ಮಿಷನ್ ಆರ್ಡರ್ KEA ಗೆ ಫೀಸ್ ಪೇ ಮಾಡಿದ್ಮೇಲೆ ಒಂದು 1 or 2 hours ವೇಟ್ ಮಾಡಿದ್ರಿ ನಿಮ್ಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಸೊ ಒರಿಜಿನಲ್ ಅಡ್ಮಿಷನ್ ಆರ್ಡರ್, ಒರಿಜಿನಲ್ ಬ್ಯಾಂಕ್ ಚಲನ್ KEA ಫೀಸ್ ಪೇ ಮಾಡಿದಾಗ ನಿಮ್ಗೆ 3 ಕಾಪೀಸ್ ಆಫ್ ಚಲನ್ ಸಿಗುತ್ತೆ. ಒಂದು KEA ಗೆ, ಸೊ ಎರಡನೇದು ಇಂಜಿನಿಯರಿಂಗ್ ಕಾಲೇಜ್ಗೆ, ಮೂರನೇದು ಸ್ಟೂಡೆಂಟ್ಸ್ ರೆಫರೆನ್ಸ್ಗೆ. ಏನಿರುತ್ತೆ ನಿಮ್ದು ಆ ಬ್ಯಾಂಕ್ ಚಲನ್ ಅನ್ನ ಒರಿಜಿನಲ್ ಗ್ರೀನ್ ಕಾರ್ಡ್, ಇನ್ನು ಒರಿಜಿನಲ್ ವೆರಿಫಿಕೇಶನ್ ಸ್ಲಿಪ್, ಆಫ್ಟರ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮಗೆ ಸ್ಲಿಪ್ ಅನ್ನ ಪ್ರೊವೈಡ್ ಮಾಡಿರುವಂತದ್ದು. ಈ ಡಾಕ್ಯುಮೆಂಟ್ ಏನಾದ್ರೂ ನೀವು ಕಾಲೇಜಿಗೆ ಸಬ್ಮಿಟ್ ಮಾಡಿಬಿಟ್ರೆ ಇದರಲ್ಲಿರೋ ಕೆಲವು ಡೇಟಾನ ಅವರು ವೆಬ್ಸೈಟ್ಗೆ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡೋದ್ರ ಮೂಲಕ ನೀವು ನೆಕ್ಸ್ಟ್ ಯಾವ ಕಾರಣಕ್ಕೂ ಸೀಟನ್ನ ಸರೆಂಡರ್ ಮಾಡ್ಲಿಕ್ಕೂ ಆಗೋದಿಲ್ಲ, ಸೀಟನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಹಾಗಾಗಿ ಕಾಲೇಜ್ಗೆ ಅಡ್ಮಿಷನ್ ಆಗೋ ಬಿಫೋರ್ ಸೊ ಕಾಲೇಜ್ ಬಗ್ಗೆ ತಿಳ್ಕೊಂಡು ಕಾಲೇಜ್ ಸೇಫ್ಟಿ, ಕಾಲೇಜ್ ಕ್ಯಾಂಪಸ್ ಸೆಲೆಕ್ಷನ್, ಕಾಲೇಜ್ ಎಕ್ಸಾಮಿನೇಷನ್, ಟೆಸ್ಟ್ ಪ್ಯಾಟರ್ನ್, ಸೊ ಬ್ಯಾಕ್ಲಾಗ್ಸ್ ಪ್ಯಾಟರ್ನ್, ಅಟೆಂಡೆನ್ಸ್ ಎಷ್ಟು ಇರಬೇಕು, ರೂಲ್ಸ್ ಏನಿದೆ, ಸೊ ಫೀಸ್ ಸ್ಟ್ರಕ್ಚರ್ ಹೇಗಿದೆ, ನೀವು ಜಾಯಿನ್ ಆಗುವಾಗ ಫೀಸ್ ಏನಿದೆ, ಅದರ ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸ್ಗಳಲ್ಲಿ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಅಂದ್ರೆ ನಿಮ್ಗೆ ಕ್ಯಾಂಪಸ್ ರಿಲೇಟೆಡ್ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ಗಳು ನಡೀತದ ಇಲ್ವಾ ಎಲ್ಲ ರೀತಿ ತಿಳ್ಕೊಂಡು ನೀವು ಪಕ್ಕಾ ಕಾಲೇಜಿಗೆ ಜಾಯಿನ್ ಆಗ್ತೀನಿ ಅಂದಾಗ ಮಾತ್ರ ಎಲ್ಲ ಡಾಕ್ಯುಮೆಂಟ್ಸ್, ನಾಟ್ ಓನ್ಲಿ ದಿಸ್ ಡಾಕ್ಯುಮೆಂಟ್ಸ್, ಈವನ್ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ನ ಪ್ಲೆಡ್ಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ವೆರಿ ಸೂನ್ ನಿಮ್ಗೆ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ ಫಾರ್ ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ ಸೊ ನಿಮ್ಗೆ ಸಿಗ್ತದೆ. ಅದರಲ್ಲಿ ನಾನು ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಇನ್ನು ಲಾಸ್ಟ್ 7th ಪಾಯಿಂಟ್, KEA ಅಲಾಟೆಡ್ ಮಾಡಿರುತ್ತೆ ನಿಮ್ಗೊಂದು ಕಾಲೇಜ್ಗೆ, ಅದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಕ್ಯಾಶುಯಲ್ ವೇಕೆನ್ಸಿ ರೌಂಡ್. ನೀವು ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ, ಅಡ್ಮಿಷನ್ ಆಗಿ 1 or 2 days, 1 week, 1 month ಆದ್ಮೇಲೆ ನೀವು ಕಾಲೇಜ್ ಏನಾದ್ರೂ ಡಿಸ್ಕಂಟಿನ್ಯೂ ಮಾಡಿದ್ರೆ, ಓಕೆ, ಸ್ವಲ್ಪ ಜನ ಸ್ಟೂಡೆಂಟ್ಸು ಕೆಲವರು ಡಿಸ್ಕಂಟಿನ್ಯೂ ಮಾಡಬೇಕು ಅನ್ನೋ ಫೀಲ್ ಬರುತ್ತೆ. ಸೊ ಇಂಜಿನಿಯರಿಂಗ್ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಕಷ್ಟಪಟ್ಟು ಹೋಗಿರ್ತೀರಾ, ಏನೇ ಸಿಚುವೇಶನ್ಸ್ ಬಂದ್ರೂ ನೀವು ಕಂಟಿನ್ಯೂ ಮಾಡಬೇಕು ಅಂತಾನೆ ಥಾಟ್ ಇಟ್ಕೊಳ್ಳಿ ಮಕ್ಕಳೇ. ಯಾಕಂದ್ರೆ ನಿಮ್ಗಷ್ಟೇ ಪ್ರಾಬ್ಲಮ್ ಇರಲ್ಲ, ಎಲ್ಲ ಡಿಪ್ಲೊಮೊಯಿಂದ ಹೋಗಿರೋ ಪ್ರತಿ ಸ್ಟೂಡೆಂಟ್ಗೂ ದ ಸೇಮ್ ಕೈಂಡ್ ಆಫ್ ಫೀಲಿಂಗೇ ಇರ್ತದೆ. ಹಾಗಾಗಿ ರಿವರ್ಟ್ ಬ್ಯಾಕ್ ತಗೋಬೇಡಿ. ಇನ್ ಕೇಸ್ ಏನಾದರೂ ನೀವು ಡಿಸ್ಕಂಟಿನ್ಯೂ ಮಾಡಿದ್ರೆ ಆವಾಗ ನೀವು ಸೀಟ್ ಸರೆಂಡರ್ನ KEA ಮಾತ್ರ ಸೀಟ್ ಸರೆಂಡರ್ ಮಾಡಬೇಕು. KEA ಗೆ ಸೀಟ್ ಸರೆಂಡರ್ ಮಾಡಿದ್ರೆ ಅವಾಗ ನಿಮ್ಗೆ ಗವರ್ಮೆಂಟ್ ಕೋಟಾ ಸೀಟ್ಸಿಗೆ ನೀವು ಬಿಟ್ಟು ಕೊಟ್ಟಂತ ಸೀಟ್ಸು ಎನಿವೇಸ್ ನಿಮ್ಗೆ ಯಾವುದೇ ರೀತಿಯ ಅಮೌಂಟ್ ರೀಫಂಡ್ ಆಗಲ್ಲ. ಆದ್ರೆ ಆ ಸೀಟನ್ನ ನೀವು KEA ಗೆ ಅಂದ್ರೆ ನೀವು ಯಾವ ಸಿಚುವೇಶನ್ ಅಲ್ಲಿ ನೀವು ಸರೆಂಡರ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಸೀಟನ್ನ ಸರೆಂಡರ್ ಮಾಡಿದ್ರೆ ಅವಾಗ ಅದನ್ನ
ಸೀಟ್ ಮೆಟ್ರಿಕ್ಸ್ ಅಲ್ಲಿ ಅವರು ವಿಸಿಬಿಲಿಟಿ ಕೊಟ್ಬಿಟ್ಟು ಥ್ರೂ ಗವರ್ಮೆಂಟ್ ಕೋಟಾ ಸೀಟ್ಸ್ ಅಕ್ಸೆಸಿಬಿಲಿಟಿ ಮತ್ತು ಅವೈಲಬಿಲಿಟಿ ಅಂದ್ರೆ ಸೀಟ್ ಮೆಟ್ರಿಕ್ಸ್ ಅಲ್ಲಿ ವಿಸಿಬಿಲಿಟಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸೊ ವಿಸಿಬಿಲಿಟಿ ಕಂಡ್ರೆ ಸೊ ಮೆರಿಟ್ ಸ್ಟೂಡೆಂಟ್ಸು ಆ ಕಾಲೇಜ್ಗಳನ್ನ ಸೀಟ್ಗಳನ್ನ ಸ್ಟೂಡೆಂಟ್ಸು ಯೂಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇನ್ ಕೇಸ್ ನೀವು ಡಿಸ್ಕಂಟಿನ್ಯೂ ಮಾಡಿ ನೀವು ಸೀಟ್ ಸರೆಂಡರ್ ಮಾಡಿರೋ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದು ನೀವು ಮತ್ತೆ ಏನಾದರೂ ಫ್ಯೂಚರ್ ಅಲ್ಲಿ ನೀವು ಮತ್ತೆ ಕೆಇಎ ಒಳಗಡೆ ಲಾಗಿನ್ ಆದಾಗ ಈಗೆಲ್ಲದು ಡಿಜಿಟಲೈಸ್ ಆಗಿರೋದ್ರಿಂದ ನಿಮ್ಮ ಡೇಟಾಬೇಸು ಎಂಟ್ರಿ ಆಗಿರುತ್ತೆ. ಸೊ ಅವಾಗ ಇನ್ ಕೇಸ್ ಏನಾದರೂ ಫೈಂಡ್ ಔಟ್ ಆಯ್ತು ಅಂದ್ರೆ ಸೊ ಮತ್ತೆ ಕೆಇಎ ಇಶ್ಯೂಸ್ಗಳು ಕ್ರಿಯೇಟ್ ಆಗ್ಬೋದು. ಹಾಗಾಗಿ ಸೀಟ್ ಸರೆಂಡರ್ ಮಾಡೋದಿದ್ರೆ ಕೆಇಎಗೆ ಸೀಟನ್ನ ಸರೆಂಡರ್ ಮಾಡಿ ಸ್ಟೂಡೆಂಟ್ಸ್. ಇನ್ನು ಸಾಕಷ್ಟು DCET ರಿಲೇಟೆಡ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್ಸ್ಗಳು ಈ ಚಾನೆಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ, ಈಗಾಗಲೇ ಆಗಿದಾವೆ. ಅವುಗಳನ್ನ ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅವೈಲೇಬಲ್ ಇದೆ. ಸ್ಟೂಡೆಂಟ್ಸ್, ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಪ್ಲೀಸ್ ವಾಚ್ ಇಟ್ ಅಂಡ್ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಸೊ ಇನ್ನು ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ನಲ್ಲಿ ದ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಇರುವಂತ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಇದ್ದಾರೆ. ವಿತ್ ರ್ಯಾಂಕಿಂಗ್ ಸ್ಟಾಟಿಸ್ಟಿಕ್ಸ್ ಈ ತರ ಇದೆ. ಇದು ಆಕ್ಚುಲಿ ಲಾಸ್ಟ್ ಇಯರ್ ಸ್ಟಾಟಿಸ್ಟಿಕ್ಸ್. ಈ ವರ್ಷದ ಸ್ಟಾಟಿಸ್ಟಿಕ್ಸ್ ವೆರಿ ಸೂನ್ ನಾನು ನಿಮ್ಗೆ ರಿಲೀಸ್ ಮಾಡ್ತಾ ಇದ್ದೀನಿ. ಇನ್ನು ಜೊತೆಗೆ KPTCL ENT ಸಿವಿಲ್ಗೆ ನಾವು ಈಗಾಗಲೇ JEE ಕೋಚಿಂಗ್ ನ ಪ್ರೊವೈಡ್ ಮಾಡಿದ್ವಿ. ಅಲ್ಲೂ ಕೂಡ ಈಗಾಗಲೇ ಸ್ಟೂಡೆಂಟ್ಸ್ ಸೆಲೆಕ್ಷನ್ ಆಗ್ಬಿಟ್ಟು ಜೂನಿಯರ್ ಇಂಜಿನಿಯರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಕೋಚಿಂಗ್ ಅಲ್ಲಿ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಗಳಿಗೆ ಕಾಲ್ ಮಾಡೋದ್ರ ಮೂಲಕ ನೀವು ಅಡ್ಮಿಷನ್ ತಗೋಬಹುದು. ಇನ್ನು ಜೊತೆಗೆ ಏನು ಅಂದ್ರೆ ಸೊ ನಮ್ಮಲ್ಲಿ ಆನ್ಲೈನ್ ಆಫ್ಲೈನ್ ಕೋಚಿಂಗ್ಸ್ ಗಳು ಅವೈಲೇಬಲ್ ಇದೆ. ಇನ್ನು ಸ್ಮಾರ್ಟ್ ಬೋರ್ಡ್ ನ ಯೂಸ್ ಮಾಡಿ ನಾವು ಕ್ಲಾಸಸ್ ನ ಮಾಡ್ತಿದೀವಿ. 5 ಸಬ್ಜೆಕ್ಟ್ ಇರುವಂತ ಟೆಕ್ಸ್ಟ್ ಬುಕ್ಸ್ ಅವೈಲೇಬಲ್ ಇದೆ. ಆಲ್ ಫ್ಯಾಕಲ್ಟೀಸ್ ಆರ್ ಹೈಲಿ ಎಕ್ಸ್ಪೀರಿಯನ್ಸ್ ಅಂಡ್ ಡೆಡಿಕೇಟಿವ್ ಫ್ಯಾಕಲ್ಟೀಸ್ ಗಳು ಕ್ಲಾಸಸ್ ನ ತಗೊಳ್ತಿದ್ದಾರೆ. 100% ಸಿಲೆಬಸ್ ಕಂಪ್ಲೀಷನ್ ವಿತ್ 100% ಕ್ವಾಲಿಟಿ ಆಫ್ ಕೋಚಿಂಗ್. This is Rupashri from TGI DCET Coaching Center. Thank you for watching this video.